ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ತ್ರಿಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 7.2ವರೆಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು ತ್ರಿಭುಜಗಳ ಸರ್ವಸಮ್ಮತೆಯ ನಿಬಂಧನೆಗಳಿಗೆ ಸಂಬಂಧಿಸಿದ ಪ್ರಮೇಯಗಳನ್ನು ಡಿಸ್ಕಸ್ ಮಾಡೋಣ. ಈ ಹಿಂದಿನ ವಿಡಿಯೋಗಳನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ತ್ರಿಭುಜಗಳ ಸರ್ವಸಮ್ಮತೆಯ ನಿಯಮಕ್ಕೆ ಸಂಬಂಧಿಸಿದ ಹಾಗೆ ಪ್ರಮೇಯಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಮೇಯ 7.4 ಬಾಹು 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 ಸರ್ವಸಮ್ಮತೆಯ ನಿಯಮ ಏನು ಹೇಳ್ತಾ ಇದೆ ಅಂದರೆ, ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಬಾಹುಗಳಿಗೆ ಅನುರೂಪ ಬಾಹುಗಳಿಗೆ ಸಮವಾಗಿದ್ದಲ್ಲಿ ಆ 2 ತ್ರಿಭುಜಗಳು ಸರ್ವಸಮವಾಗಿರ್ತವೆ. ಇವಾಗ ಒಂದು ತ್ರಿಭುಜದ 3 ಬಾಹುಗಳು ಇನ್ನೊಂದು ತ್ರಿಭುಜದ 3 ಬಾಹುಗಳಿಗೆ ಸಮವಾಗಿದ್ದಲ್ಲಿ ಆ 2 ತ್ರಿಭುಜಗಳು ಏನಾಗಿರ್ತವೆ? ಸರ್ವಸಮವಾಗಿರ್ತವೆ ಎನ್ನುವಂಥದ್ದು ಪ್ರಮೇಯ 7.4 ಹೇಳುತ್ತೆ. ನೆಕ್ಸ್ಟ್ ಪ್ರಮೇಯ 7.5 ಲಂಬಕೋನ ಕರ್ಣ ಬಾಹು ಸರ್ವಸಮ್ಮತೆಯ ನಿಯಮ ಅಂತ. ಲಂಬಕೋನ ಕರ್ಣ ಬಾಹು ಸರ್ವಸಮ್ಮತೆಯ ನಿಯಮ ಏನು ಹೇಳುತ್ತೆ ಅಂದರೆ, 2 ಲಂಬಕೋನ ತ್ರಿಭುಜಗಳಲ್ಲಿ ಒಂದರ ಕರ್ಣ ಮತ್ತು ಒಂದು ಬಾಹು ಇನ್ನೊಂದರ ತ್ರಿಭುಜದ ಕರ್ಣ ಮತ್ತು ಅನುರೂಪದ ಬಾಹುಗೆ ಸಮವಾಗಿದ್ದರೆ ಆ 2 ಲಂಬಕೋನ ತ್ರಿಭುಜಗಳು ಸರ್ವಸಮವಾಗಿರ್ತವೆ ಎನ್ನುವಂಥದ್ದು ಲಂಬಕೋನ ಕರ್ಣ ಬಾಹು ಸರ್ವಸಮ್ಮತೆಯ ನಿಯಮ ಹೇಳುತ್ತೆ. ಏನಪ್ಪ ಅಂದರೆ, 2 ಲಂಬಕೋನ ತ್ರಿಭುಜಗಳಿದ್ದರೆ ಒಂದು ತ್ರಿಭುಜದ ಕರ್ಣ ಒಂದು ಬಾಹು, ಒಂದು ತ್ರಿಭುಜದ ಕರ್ಣ ಮತ್ತು ಒಂದು ಬಾಹು ಅದಕ್ಕೆ ಇನ್ನೊಂದು ತ್ರಿಭುಜದ ಕರ್ಣ ಮತ್ತು ಅನುರೂಪ ಬಾಹುಗೆ ಸಮವಾಗಿದ್ದಾಗ ಆ ಒಂದು ಲಂಬಕೋನ ತ್ರಿಭುಜಗಳು ಸರ್ವಸಮವಾಗಿರ್ತವೆ ಎನ್ನುವಂಥದ್ದು ಈ 2 ಪ್ರಮೇಯಗಳಾಗಿದ್ದವು. ಈ 2 ಪ್ರಮೇಯಗಳಿಗೆ ಸಂಬಂಧಿಸಿದ ಕೆಲವೊಂದು ಉದಾಹರಣೆಗಳಿದ್ದಾವೆ, ಅವುಗಳನ್ನು ಡಿಸ್ಕಸ್ ಮಾಡೋಣ. ಇವಾಗ ಉದಾಹರಣೆ 7. ಎ ಬಿ ಒಂದು ರೇಖಾಖಂಡ ಇದೆ. ಎ ಬಿಗೆ ಅಭಿಮುಖವಾಗಿ ಪಿ ಮತ್ತು ಕ್ಯೂ ಬಿಂದುಗಳಿವೆ. ಆ ಬಿಂದುಗಳು ಎ ಮತ್ತು ಬಿ ಇಂದ ಸಮ ದೂರದಲ್ಲಿವೆ. ಹಾಗಾದರೆ ಪಿ ಕ್ಯೂ ಎ ಬಿಯ ಲಂಬಾರ್ಧಕವಾಗಿದೆ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋದಾದರೆ ಈ ಒಂದು ಚಿತ್ರವನ್ನು ಗಮನಿಸಿದಾಗ ಪಿ ಎ = ಪಿ ಬಿ ಆಗಿದೆ. ಅದೇ ರೀತಿಯಾಗಿ ಕ್ಯೂ ಎಗೆ ಸಮನಾಗಿ ಕ್ಯೂ ಬಿ ಇದೆ ಮತ್ತು ಪಿ ಕ್ಯೂ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಪಿ ಕ್ಯೂ ಎನ್ನುವಂಥದ್ದು ಎ ಬಿಗೆ ಲಂಬವಾಗಿದೆ. ಪಿ ಕ್ಯೂ ಎ ಬಿಯನ್ನು ಅರ್ಧಿಸುತ್ತದೆ. ಪಿ ಕ್ಯೂ ಏನು ಮಾಡ್ತಿದೆ? ಇದು ಲಂಬಾರ್ಧಕವಾಗಿದೆ. ಇದು ಎ ಬಿಯನ್ನು ಸಮನಾಗಿ ಅರ್ಧಿಸುತ್ತದೆ ಎನ್ನುವುದನ್ನು ನಾವು ತೋರಿಸಬೇಕಾಗಿದೆ. ಹಾಗಾದರೆ ಪಿ ಕ್ಯೂ ಎ ಬಿಯನ್ನು ಸಿನಲ್ಲಿ ಅರ್ಧಿಸುತ್ತದೆ, ಛೇದಿಸುತ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ಈ ಚಿತ್ರಗಳಲ್ಲಿ 2 ಸರ್ವಸಮ ತ್ರಿಭುಜಗಳು ಇರ್ಬೋದು ಎನ್ನುವುದನ್ನು ಯೋಚನೆ ಮಾಡ್ತಾ ಇದನ್ನು ಸಾಲ್ವ್ ಮಾಡ್ಬೋದು. ಇವಾಗ ತ್ರಿಭುಜ ಪಿ ಎ ಕ್ಯೂ ಇನ್ನೊಂದು ತ್ರಿಭುಜ ಪಿ ಬಿ ಕ್ಯೂಗಳಲ್ಲಿ ಈ 2 ತ್ರಿಭುಜಗಳನ್ನು ನಾವು ನೋಡಿದಾಗ ಇಲ್ಲಿ ಎ ಪಿಗೆ ಬಿ ಪಿ ಸಮನಾಗಿದೆ. ಅದೇ ರೀತಿಯಾಗಿ ಎ ಕ್ಯೂಗೆ ಬಿ ಕ್ಯೂ ಸಮನಾಗಿದೆ. ಪಿ ಕ್ಯೂ ಈ 2 ತ್ರಿಭುಜಗಳಿಗೆ ಪಿ ಕ್ಯೂ ಎನ್ನುವಂಥದ್ದು ಸಾಮಾನ್ಯ ಬಾಹು ಇದೆ. ಎ ಪಿ = ಬಿ ಪಿ ದತ್ತದಲ್ಲಿ ಕೊಟ್ಟಿದ್ದಾರೆ. ಎ ಕ್ಯೂ = ಬಿ ಕ್ಯೂ ದತ್ತದಲ್ಲಿ ಕೊಟ್ಟಿದ್ದಾರೆ. ಪಿ ಕ್ಯೂ ಈ 2 ತ್ರಿಭುಜದ ಸಾಮಾನ್ಯ ಬಾಹುವಾಗಿದೆ. ಹಾಗಾದರೆ ಈ 2 ತ್ರಿಭುಜಗಳು ಬಾಹು ಬಾಹು ಬಾಹು. ಅದೇ ರೀತಿಯಾಗಿ ಈ ಒಂದು ತ್ರಿಭುಜ ಬಾಹು ಬಾಹು ಬಾಹು. ಈ 2 ತ್ರಿಭುಜಗಳು 3 ಬಾಹುಗಳು ಅನುರೂಪವಾಗಿರೋದ್ರಿಂದ ಈ 2 ತ್ರಿಭುಜಗಳು ಏನಾಗಿದ್ದಾವೆ? ಬಾಹು 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 ಸರ್ವಸಮ್ಮತೆಯ ನಿಯಮವನ್ನು ಹೊಂದಿದೆ. ತ್ರಿಭುಜ ಪಿ ಎ ಕ್ಯೂ ಸರ್ವಸಮ ತ್ರಿಭುಜ ಪಿ ಬಿ ಕ್ಯೂ ಬಾಹು 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 ನಿಯಮವನ್ನು ಹೊಂದಿದೆ. ಹಾಗಾದರೆ ಆ್ಯಂಗಲ್ ಎ ಪಿ ಕ್ಯೂ ಮತ್ತು ಆ್ಯಂಗಲ್ ಬಿ ಪಿ ಕ್ಯೂಗಳು ಸಮನಾಗಿರ್ತವೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ ಈ ಕೋನಗಳು ಕೂಡ ಏನಾಗಿರ್ತವೆ? ಅನುರೂಪವಾಗಿರ್ತವೆ. ನೆಕ್ಸ್ಟ್ ತ್ರಿಭುಜ ಪಿ ಎ ಸಿ ಮತ್ತು ತ್ರಿಭುಜ ಪಿ ಬಿ ಸಿ ಈ 2 ತ್ರಿಭುಜಗಳಲ್ಲಿ ನಾವು ನೋಡಿದಾಗ ಎ ಪಿ = ಬಿ ಪಿ ಇದೆ, ದತ್ತದಲ್ಲಿ ಕೊಟ್ಟಿದ್ದಾರೆ. ಎ ಪಿ ಸಿ ಮತ್ತು ಬಿ ಪಿ ಸಿ ಆ್ಯಂಗಲ್ಗಳು
ಏನಾಗಿದ್ದಾವೆ, ಎರಡು ಕೂಡ ಸಮನಾಗಿದ್ದಾವೆ. ಇವಾಗ ಹಿಂದಿನ ಒಂದು ಇದನ್ನು ಪ್ರಕರಣದಲ್ಲಿ ಸಾಧನೆಯನ್ನು ಮಾಡಿದ್ವಿ. ಈ ಎರಡು ಆ್ಯಂಗಲ್ಗಳು ಸಮರೂಪವಾಗಿದ್ದಾವೆ, ಯಾಕಂದರೆ ಎರಡು ಕೂಡ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರೋದ್ರಿಂದ ಈ ಎರಡು ಆ್ಯಂಗಲ್ಗಳು ಕೂಡ ಸಮನಾಗಿರ್ತವೆ. ಹಾಗಾದರೆ ಈ ಎರಡು ತ್ರಿಭುಜಗಳಿಗೆ ಪಿ ಸಿ ಎನ್ನುವಂಥ ಬಾಹು ಏನಾಗಿದೆ, ಸಾಮಾನ್ಯವಾಗಿದೆ. ಆದ್ದರಿಂದ ಈ ಎರಡು ತ್ರಿಭುಜಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ. ಆದ್ದರಿಂದ ತ್ರಿಭುಜ ಪಿ ಎ ಸಿ ಸರ್ವಸಮ ತ್ರಿಭುಜ ಪಿ ಬಿ ಸಿ ಬಾಹು ನಿಯಮವನ್ನು ಹೊಂದಿದೆ. ನೆಕ್ಸ್ಟ್, ತ್ರಿಭುಜ ಪಿ ಎ ಸಿ ಸರ್ವಸಮ ತ್ರಿಭುಜ ಪಿ ಬಿ ಸಿ ಆದರೆ ಎ ಸಿ ಈಕ್ವಲ್ಸ್ ಟು ಬಿ ಸಿ ಆಗಿರುತ್ತೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರ್ತವೆ. ಅದೇ ರೀತಿಯಾಗಿ ಆ್ಯಂಗಲ್ ಎ ಸಿ ಪಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಸಿ ಪಿ ಕೂಡ ಆಗಿರುತ್ತೆ, ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು. ಹಾಗಾದರೆ ಇವಾಗ ಆ್ಯಂಗಲ್ ಎ ಸಿ ಪಿ ಪ್ಲಸ್ ಆ್ಯಂಗಲ್ ಬಿ ಸಿ ಪಿ ಇಸ್ ಈಕ್ವಲ್ ಟು 180. ಯಾಕಂದರೆ ಈ ಎರಡು ಕೂಡ ಸರಳ ರೇಖೆಯ ಮೇಲೆ ಉಂಟಾದ ಕೋನಗಳಾಗಿರೋದ್ರೆ ಸರಳ ಯುಗ್ಮಗಳು. ಎರಡು ಕೋನಗಳು ಕೂಡ ಸಮನಾಗಿ ಇರೋದರಿಂದ 2 ಟೈಮ್ಸ್ ಆಫ್ ಆ್ಯಂಗಲ್ ಎ ಸಿ ಪಿ ಅಂತ ಬರಿಬೋದು, ಈಕ್ವಲ್ಸ್ ಟು 180. ಆದ್ದರಿಂದ ಆ್ಯಂಗಲ್ ಎ ಸಿ ಪಿ ಇಸ್ ಈಕ್ವಲ್ ಟು 90 ಆಗಿರಲಿ. ಇವಾಗ ಸಮೀಕರಣ 1 ಮತ್ತು 2 ನೋಡಿದಾಗ ಈ ಎರಡು ಸಮೀಕರಣದಿಂದ ನಾವು ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ. ಪಿ ಸಿ ಇಸ್ ಈಕ್ವಲ್ ಟು ಪಿ ಸಿ ಇದೆ, ಯಾಕಂದರೆ ಎರಡು ಸಾಮಾನ್ಯ ಬಾಹು. ಆದ್ದರಿಂದ ಆ್ಯಂಗಲ್ ಪಿ ಎ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಬಿ ಸಿ. ತ್ರಿಭುಜ ಪಿ ಎ ಬಿಯಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವಂಥ ಕೋನಗಳು ಸಮನಾಗಿರ್ತವೆ ಅಂತ ನಾವು ಇಲ್ಲಿ ಸಾಧನೆಯನ್ನು ಮಾಡಿದ್ವಿ. ಹೀಗಿದ್ದರೂ ಕೂಡ ಆ್ಯಂಗಲ್ ಪಿ ಎ ಕ್ಯೂ ಮತ್ತು ಆ್ಯಂಗಲ್ ಪಿ ಬಿ ಕೂಡ ಸರ್ವಸಮ ಅಂತ ತೋರಿಸ್ಬೋದು. ಆ್ಯಂಗಲ್ ತ್ರಿಭುಜ ಪಿ ಎ ಸಿ ಸರ್ವಸಮ ತ್ರಿಭುಜ ಪಿ ಬಿ ಸಿ ಆಗಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಈ ಎರಡು ತ್ರಿಭುಜಗಳು ಏನಾಗ್ತಿದ್ದಾವೆ, ಬಾಹು ಕೋನ ನಿಯಮವನ್ನು ಇಲ್ಲಿ ಬಳಸಬೇಕಾಗ್ತದೆ. ಆದ್ದರಿಂದ ಇವಾಗ ನಾವು ತ್ರಿಭುಜ ಪಿ ಎ ಕ್ಯೂ ಮತ್ತು ತ್ರಿಭುಜ ಪಿ ಬಿ ಕ್ಯೂ ಎರಡು ಕೂಡ ಸರ್ವಸಮ ಇದ್ದಾವೆ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ 8ನೇ ಪ್ರಶ್ನೆ ಈ ರೀತಿಯಾಗಿದೆ. ಪಿ ಬಿಂದುವು ಎ ಬಿಂದುವಿನಲ್ಲಿ ಛೇದಿಸುವ ಎಲ್ ಮತ್ತು ಎಂಗಳು ಎರಡು ಸರಳ ರೇಖೆಯಿಂದ ಸಮದೂರದಲ್ಲಿದೆ. ಹಾಗಾದರೆ ಎ ಪಿಯು ಅವುಗಳ ನಡುವಿನ ಕೋನವನ್ನು ವಿಭಾಗಿಸುತ್ತದೆ ಎನ್ನುವುದನ್ನು ತೋರಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ಎಲ್ ಮತ್ತು ಎಂ ರೇಖೆಗಳು ಎ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಆದ್ದರಿಂದ ಪಿ ಬಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎಲ್, ಅಂದರೆ ಪಿ ಬಿಯು ಎಲ್ಗೆ ಲಂಬವಾಗಿದೆ ಮತ್ತು ಪಿ ಸಿಯು ಎಂಗೆ ಲಂಬವಾಗಿದೆ. ದತ್ತದಲ್ಲಿ ಕೊಟ್ಟಿದ್ದಾರೆ ಏನಂತ, ಪಿ ಬಿ ಇಸ್ ಈಕ್ವಲ್ ಟು ಪಿ ಸಿ ಅಂತ. ಆದ್ದರಿಂದ ಆ್ಯಂಗಲ್ ಪಿ ಎ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಎ ಸಿ. ಪಿ ಎ ಬಿ ಮತ್ತು ಪಿ ಎ ಸಿಗಳು ಸಮನಾಗಿದ್ದಾವೆ ಅಂತ ನಾವಿಲ್ಲಿ ತೋರಿಸ್ಬೇಕಾಗಿದೆ. ಹಾಗಾದರೆ ತ್ರಿಭುಜ ಪಿ ಎ ಬಿ ಮತ್ತು ತ್ರಿಭುಜ ಪಿ ಎ ಸಿ ಎರಡು ತ್ರಿಭುಜಗಳನ್ನು ನಾವೀಗ ಕನ್ಸಿಡರ್ ಮಾಡಬೇಕು. ಈ ಎರಡು ತ್ರಿಭುಜಗಳು ಯಾವ ಒಂದು ಸರ್ವಸಮತೆಯ ನಿಯಮವನ್ನು ಹೊಂದಿದ್ದಾವೆ ಅಂತ ನಾವು ನೋಡಬೇಕಾಗಿದೆ. ಹಾಗಾದರೆ ಇಲ್ಲಿ ಪಿ ಬಿಗೆ ಪಿ ಸಿ ಇಸ್ ಈಕ್ವಲ್ ಟು ಪಿ ಸಿ ಇದೆ, ದತ್ತದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆ್ಯಂಗಲ್ ಪಿ ಬಿ ಎ ಮತ್ತು ಪಿ ಸಿ ಎ ಎರಡು ಕೂಡ 90 ಡಿಗ್ರಿ ಕೋನವನ್ನು ಹೊಂದಿದ್ದಾವೆ. ಎರಡು ಕೂಡ ಲಂಬಕೋನಗಳಾಗಿವೆ. ಇದನ್ನು ಕೂಡ ದತ್ತದಲ್ಲಿ ಕೊಟ್ಟಿದ್ದಾರೆ. ಈ ಎರಡು ತ್ರಿಭುಜಗಳಿಗೆ ಪಿ ಎ ಎನ್ನುವಂಥದ್ದು ಸಾಮಾನ್ಯ ಬಾಹು ಆಗಿದೆ. ಹಾಗಾದರೆ ನಮಗೆ ಲಂಬಕೋನ ಕರ್ಣಬಾಹು ನಿಯಮ ಗೊತ್ತಿದೆ. ಏನಂತ, ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಒಂದು ಕರ್ಣ ಮತ್ತು ಒಂದು ಬಾಹು ಸಮವಾಗಿದ್ದಾಗ ಎರಡು ತ್ರಿಭುಜಗಳೇನಾಗಿರ್ತವೆ, ಲಂಬಕೋನ ಕರ್ಣಬಾಹು ಸರ್ವಸಮತೆ ನಿಯಮವನ್ನು ಹೊಂದಿರುತ್ತೆ. ಹಾಗಾದರೆ ಈ ಎರಡು ತ್ರಿಭುಜಗಳಲ್ಲಿ ಈ ಒಂದು ತ್ರಿಭುಜದ ಕರ್ಣ ಏನಿದೆ, ಪಿ ಎ ಇದೆ. ಎರಡು ತ್ರಿಭುಜಗಳಿಗೆ ಇದು ಪಿ ಎ ಎನ್ನುವಂಥದ್ದು ಸಾಮಾನ್ಯವಾಗಿದೆ. ಆದ್ದರಿಂದ ಇದು ಕೂಡ ಸಮವಾಗಿದೆ. ಮತ್ತು ಇನ್ನೊಂದು ಬಾಹು ಪಿ ಎಗೆ ಪಿ ಸಿ ಸಮನಾಗಿದೆ ಮತ್ತು ಈ ಎರಡು ತ್ರಿಭುಜಗಳೇನಾಗ್ತಿದ್ದಾವೆ, ಲಂಬಕೋನಗಳಿದ್ದಾವೆ. ಆದ್ದರಿಂದ
ಪಿ ಬಿ ಎ ಮತ್ತು ಪಿ ಸಿ ಎ ಎರಡು ತ್ರಿಭುಜಗಳು ಏನಾಗಿದ್ದಾವೆ, ಲಂಬಕೋನ ಕರ್ಣಬಾಹು ಸರ್ವಸಮ್ಮತೆಯ ನಿಯಮವನ್ನು ಹೊಂದಿದ್ದಾವೆ. ಆದ್ದರಿಂದ ಪಿ ಎ ಬಿ ಇಸ್ ಈಕ್ವಲ್ ಟು ಪಿ ಎ ಸಿ ಆಗಿರುತ್ತೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಲಂಬಕೋನ ಕರ್ಣ ಬಾಹು ಮತ್ತು ಬಾಹು ಸರ್ವಸಮ್ಮತೆಯ ನಿಯಮದ ಬಗ್ಗೆ ಮತ್ತು ಎಕ್ಸಾಂಪಲ್ಗಳನ್ನು ತಿಳ್ಕೊಂಡಿದ್ವಿ. ಇದಕ್ಕೆ ಸಂಬಂಧಿಸಿದ ಎಕ್ಸಸೈಸ್ 7.3 ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.